ಫಲಕಗಳ ವಿಚಾರವಾಗಿ ಕಡ್ಡಾಯವಾಗಿ ಹಾಕಲೇಬೇಕು ಅನ್ನೋ ಹಿನ್ನೆಲೆಯಲ್ಲಿ ಕರವೇ ಮೊನ್ನೆ ಪ್ರತಿಭಟನೆ ಮಾಡಿತು. ಈ ಹಿನ್ನೆಲೆಯಲ್ಲಿ ಕರವೇ ಅಧ್ಯಕ್ಷರನ್ನು ಸೇರಿದಂತೆ ಕೆಲ ಕಾರ್ಯಕರ್ತರು ಜೈಲು ಪಾಲಾಗಿದ್ರು. ಇವತ್ತು ಜಾಮೀನು ಮಂಜೂರಾಗಿದ್ರು ಕೂಡ ಕರವೇ ನಾರಾಯಣಗೌಡರಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿಲ್ಲ. ಯಾಕೆ ನೋಡ್ತಾ ಹೋಗೋಣ. ಕರವೇ ಹೋರಾಟಗಾರರಿಗೆ ಜಾಮೀನು ಸಿಕ್ಕರೂ ಬಿಡುಗಡೆ ಭಾಗ್ಯ ಇಲ್ಲ. ನಾರಾಯಣಗೌಡರಿಗೆ ಇನ್ನೂ 2 ದಿನ ಜೈಲು ವಾಸ. ನಾಮಫಲಕಗಳಲ್ಲಿ ಕನ್ನಡ ಭಾಷೆ ಕಡ್ಡಾಯದ ಹೋರಾಟ ನಡೆಸಿ ಬಂಧನ ಆಗಿ ಜೈಲು ಸೇರಿದ್ದ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಹಾಗೂ ಕಾರ್ಯಕರ್ತರಿಗೆ ಜಾಮೀನು ಸಿಕ್ಕಿದೆ. ಆದರೆ ಬಿಡುಗಡೆ ಭಾಗ್ಯ ಇಲ್ಲದಂತಾಗಿದೆ. ಡಿಸೆಂಬರ್ 27ರಂದು ಬಂಧನಕ್ಕೊಳಗಾಗಿದ್ದ ನಾರಾಯಣಗೌಡರನ್ನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇಡಲಾಗಿತ್ತು. ದೇವನಹಳ್ಳಿಯ 5ನೇ ಹೆಚ್ಚುವರಿ ಸೆಷನ್ ಕೋರ್ಟ್ 10 ದಿನಗಳ ಬಳಿಕ ಜಾಮೀನು ಮಂಜೂರು ಮಾಡಿದೆ. ಆದರೆ ಸೋಮವಾರದವರೆಗೂ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಸೇರಿದಂತೆ 28 ಮಂದಿ ಕಾರ್ಯಕರ್ತರು ಜೈಲಲ್ಲೇ ಕಾಲ ಕಳೆಯುವಂತಾಗಿದೆ. ಜಾಮೀನು ಮಂಜೂರಾಗಿದೆ. ಏನು ಒಳಗಡೆ ಕಾರ್ಯಕರ್ತರು ಏನಿದಾರೋ ಇವತ್ತು 36 ಜನ ಜಾಮೀನು ಮಂಜೂರಾಗಿದೆ. ಈಗ ಆ ಸಮಯ ಮುಗ್ದಿದ್ರಿಂದ ನಾವು ಸೋಮವಾರ ಆ ಆದೇಶನ ಈ ಕೆಳಗಿನ ನ್ಯಾಯಾಲಯದಲ್ಲಿ ಆದೇಶನ ಪಾಲನೆ ಮಾಡಬೇಕಾಗಿದೆ. ಆ ಪಾಲನೆ ಮಾಡಿದ ನಂತರ ನಾರಾಯಣಗೌಡರು ಆಗ್ಬೋದು, ನಾರಾಯಣಗೌಡರ ಕಾರ್ಯಕರ್ತರಾಗ್ಬೋದು, ಎಲ್ಲ ಕಾರ್ಯಕರ್ತರು ಬಿಡುಗಡೆ ಅವ್ರನ್ನ ರಿಲೀಸ್ ಮಾಡೋದಕ್ಕೆ ಆದೇಶ ಮಾಡುತ್ತೆ. ಅಲ್ಲಿ ಗಂಟಲು ಕೂಡ ಇನ್ನೂವರೆಗೂ ನ್ಯಾಯಾಂಗ ಬಂದಿರೋದಲ್ಲೇ ನಾರಾಯಣಗೌಡರು ಇರ್ತಾರೆ. ಇನ್ನು ಕರವೇ ನಾರಾಯಣಗೌಡ ಸೇರಿದಂತೆ ಕಾರ್ಯಕರ್ತರ ಬಿಡುಗಡೆಯಾಗೋ ಸಾಧ್ಯತೆ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಬಿಗಿ ಬಂದೋಬಸ್ತ್ ನಿಯೋಜನೆ ಮಾಡಿಕೊಳ್ಳಲಾಗಿತ್ತು. ನಾರಾಯಣಗೌಡರ ಕುಟುಂಬಸ್ಥರ ಸಂಭ್ರಮ ಮುಗಿಲು ಮುಟ್ಟಿತು. ನಿರೀಕ್ಷೆ ಇತ್ತ ಬೇಲ್ ಸಿಗುತ್ತೆ ಅನ್ನೋ ನಿರೀಕ್ಷೆ ಇವತ್ತೇ ಬಿಡುಗಡೆ ಆಗ್ಬೋದಾಗಿತ್ತು ಸೋಮವಾರ ಆಗುತ್ತೆ. ಕರವೇ ಅಧ್ಯಕ್ಷ ನಾರಾಯಣಗೌಡರಿಗೆ ಮತ್ತೊಂದು ಸಂಕಷ್ಟ ಎದುರಾದಂತಿದೆ. ಕರವೇ ರಾಜ್ಯಾಧ್ಯಕ್ಷರನ್ನ ಮತ್ತೊಮ್ಮೆ ಬಂಧಿಸೋಕೆ ಬೆಂಗಳೂರು ಪೊಲೀಸರು ತಯಾರಿ ನಡೆಸಿದ್ದಾರೆ. ಹಳೆ ಕೇಸ್ಗಳನ್ನ ಕೆದಕಿರೋ ಕುಮಾರಸ್ವಾಮಿ ಲೇಔಟ್ ಮತ್ತು ಹಲಸೂರು ಗೇಟ್ ಪೊಲೀಸರು ಬಾಡಿ ವಾರೆಂಟ್ ಮೇಲೆ ಕಸ್ಟಡಿ ಪಡೆಯೋಕೆ ಸಿದ್ಧತೆಯನ್ನ ನಡೆಸಿದ್ದಾರೆ ಎನ್ನಲಾಗಿದೆ. ಅಂಬರೀಶ್ ಮಂಜು ಜೊತೆಗೆ ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ.